ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನಿಂದ RRBಯ ಲೆವೆಲ್ 1 ಹುದ್ದೆಗಳು ಅಂದರೆ ಗ್ರೂಪ್ ಡಿ ಹುದ್ದೆಗಳು ಏನು ಕರಿತೀವಿ ಆ ಹುದ್ದೆಗಳ ಎಕ್ಸಾಮಿನೇಷನ್ ಪ್ರಾರಂಭ ಆಗಿದೆ. ಸೊ 27ನೇ ನವೆಂಬರ್ನ ಮೊದಲನೇ ಶಿಫ್ಟ್ ಎಕ್ಸಾಮ್ ಮುಕ್ತಾಯ ಆಗಿದ್ದು, ಎರಡನೇ ಶಿಫ್ಟ್ನ ಎಕ್ಸಾಮು ಈ ವಿಡಿಯೋ ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಎರಡನೇ ಶಿಫ್ಟ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ನಾನು ಈ ಒಂದು 27ನೇ ತಾರೀಕು 3 ಶಿಫ್ಟ್ಗಳಾದಮೇಲೆ ಒಂದು ವಿಡಿಯೋದಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು GK ಕ್ವಶನ್ಸನ್ನು ಸಾಧ್ಯವಾದಷ್ಟು ಕಲೆಕ್ಟ್ ಮಾಡಿ ಪ್ರತಿದಿನ ನೈಟ್ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಮ್ಯಾಥ್ಸು ರೀಸನಿಂಗ್ ಕ್ವಶನ್ಸ್ ಅವೈಲೇಬಲ್ ಆಗೋದು ಕಷ್ಟ, ಬಟ್ ನಿಯರೆಸ್ಟ್ ಕ್ವಶನ್ಸ್ ಸಿಕ್ಕಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿದಿನ ನಿಮಗೆ ತಿಳಿಸ್ಕೊಡ್ತೀನಿ. ಶಿಫ್ಟ್ ವೈಸ್ ನಿಮಗೆ ಡಿಫಿಕಲ್ಟಿ ನಾಳೆ ಎಕ್ಸಾಮ್ ಇರೋರು 1, 2, 3ನೇ ತಾರೀಕಿಂದ ಎಕ್ಸಾಮ್ ಇರೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶಿಫ್ಟ್ ವೈಸ್ ಡಿಫಿಕಲ್ಟಿ ಲೆವೆಲ್ ಮತ್ತು ಒಂದು ಅಂದಾಜಲ್ಲಿ ಯಾವ ಟಾಪಿಕ್ಸ್ ಮೇಲೆ ಎಷ್ಟು ಕ್ವಶನ್ಸ್ಗಳು ಬಂದಿದ್ವು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಟರ್ನೆಟ್ನ ಸಹಾಯದಿಂದ ಈ ಮಾಹಿತಿಗಳನ್ನು ನಾನು ಸಂಪೂರ್ಣವಾಗಿ ಪಡ್ಕೊಂಡಿರ್ತೀನಿ. ಸೊ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವಂಗೆ 25 ಕ್ವಶನ್ಸ್ ಮ್ಯಾಥ್ಸಿಂದ ಬರುತ್ತೆ, 25 ಕ್ವಶನ್ಸು ಸೈನ್ಸಿಂದ ಬರುತ್ತೆ, 30 ಕ್ವಶನ್ಸು ರೀಸನಿಂಗಿಂದ ಬರುತ್ತೆ, ಇನ್ನು 20 ಕ್ವಶನ್ಸು GK CA ಇಂದ ಬರುತ್ತೆ. ಸೊ ಇಲ್ಲ 50 ಈ ಥರ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಕ್ಸಾಮಲ್ಲಿ ನೀವು ಆನ್ಲೈನ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಪ್ರತಿ ಕ್ವಶನ್ಸ್ಗೂ ಕೂಡ ಸೆಕ್ಷನ್ಸ್ ಇರುತ್ತೆ, ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ಸೊ 1 by 1 ನಾವೀಗ ಡಿಸ್ಕಷನ್ ಮಾಡೋಣ. ಮೊದಲನೇದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ನ ಕ್ವಶನ್ಸನ್ನು ಈಸಿ ಟು ಮಾಡ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಈಸಿ ಟು ಮಾಡ್ರೇಟ್ ಅಂದರೆ ತುಂಬ ಸುಲಭವಾಗಿಂದ ಪ್ರಾರಂಭ ಆಗಿ ಮಿಡ್ ಲೆವೆಲ್ಗೆ ಹೋಗಿದೆ, ಅಂದರೆ ತುಂಬ ಕಷ್ಟ ಇರಲಿಲ್ಲ, ಕ್ಯಾಲ್ಕುಲೇಟ್ ಮಾಡೋದು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಯಾವುದೇ ಒಂದು ಲೆಕ್ಕವನ್ನು ಕೊಟ್ಟಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು ಲೆಕ್ಕ ಕೊಟ್ಟಿದ್ದಾರೆ, 2 ಕ್ವಶನ್ಸ್ ಬಂದಿದೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅಂತ ಅಂದ್ಕೊಳ್ಳೋಣ. 2 ಕ್ವಶನ್ಸನ್ನು ಕೊಟ್ಟಾಗ ಟೈಮ್ ಆ್ಯಂಡ್ ವರ್ಕ್ನ ಕಾನ್ಸೆಪ್ಟನ್ನು ನೀವು ಅಪ್ಲೈ ಮಾಡಿ ಆನ್ಸರನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಬಟ್ ಇದನ್ನು ನೀವು ಆ್ಯಕ್ಚುಯಲ್ ಟೈಮ್ ಏನಿರುತ್ತೆ ಅಂಡರ್ 30 ಸೆಕೆಂಡ್ಸು 60 ಸೆಕೆಂಡ್ಸಲ್ಲಿ ಮಾಡಬೇಕಾಗತ್ತೆ ನೀವು ಎಕ್ಸಾಮಲ್ಲಿ. ಕ್ಯಾಲ್ಕುಲೇಟರ್ ಕೂಡ ನಿಮ್ಮ ಹತ್ರ ಇರೋದಿಲ್ಲ. ಬಟ್ ಅದೇ ಸಿನಾರಿಯೋನ ಕನ್ಸಿಡರ್ ಮಾಡಿದ್ರೆ 2 ರಿಂದ 3 ನಿಮಿಷ ಆಗಿಬಿಡುತ್ತೆ ಒಂದೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಡ್ಯೂ ಟು ಕ್ಯಾಲ್ಕುಲೇಷನ್ಸು. ಹಾಗಾಗಿ ಈಸಿ ಟು ಮಾಡ್ರೇಟ್ ಇದೆ, ಬಟ್ 100% ಟೈಮ್ ಕನ್ಸ್ಯೂಮಿಂಗ್ ಇದೆ ಅಂತ ಹೇಳ್ತಿದ್ದಾರೆ. 25 ಅಂಕಗಳಲ್ಲಿ ಎಷ್ಟು ಅಟೆಂಡ್ ಮಾಡ್ತಿದ್ದಾರೆ ಎಲ್ಲರೂ ಅಂದರೆ 19 ರಿಂದ 21 ತನಕ ಅಟೆಂಡ್ ಮಾಡ್ತಿದ್ದಾರೆ. ಇನ್ನು ಉಳಿದಂಥ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿರ್ತಕ್ಕಂಥವ್ರು, ಪ್ರಾಪರಾಗಿ ಅಕ್ಯುರೇಟಾಗಿ ಅಟೆಂಡ್ ಮಾಡಿರ್ತಕ್ಕಂಥವ್ರು, ಸ್ಪೀಡ್ ಇದ್ದವ್ರು ಮಾತ್ರ 25ಕ್ಕೆ 23, 24 ತನಕ ಹೋಗಿರ್ತಾರೆ. ನಾರ್ಮಲಿ 19 ರಿಂದ 21 ತನಕ ಉಳಿದಂತಹ ಕ್ಯಾಂಡಿಡೇಟ್ಸ್ಗಳು ಅಟೆಂಡ್ ಮಾಡಿರ್ತಾರೆ. ಈಸಿ ಟು ಮಾಡ್ರೇಟ್ ಲೆವೆಲ್ಲು ಟೈಮ್ ಕನ್ಸ್ಯೂಮಿಂಗ್ ಇದೆ. ಓಕೆ, ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಇತ್ತು ಅಂತ ನೋಡೋದಾದರೆ, ಟೈಮ್ ಆ್ಯಂಡ್ ವರ್ಕ್ ಮೇಲೆ 2 ಕ್ವಶನ್ಸು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ 2 ಕ್ವಶನ್ಸು. ನೋಡಿ, ಇವೆರಡರಿಂದನೇ 4 ಕ್ವಶನ್ಸು. ಟೈಮ್ ಆ್ಯಂಡ್ ವರ್ಕ್ ಆ್ಯಂಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸು. ಟೈಮ್ ಆ್ಯಂಡ್ ವರ್ಕ್ ಅಂದರೆ ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಸಮಯ ಮತ್ತು ದೂರ. ಇದ್ರ ಮೇಲೆ ರೈಲ್ವೇಸಲ್ಲಿ ರಿಪಿಟೇಟಿವ್ ಕ್ವಶನ್ಸ್ ಬರ್ತವೆ. ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಮೆನ್ಚುರೇಷನ್ ಕ್ಷೇತ್ರಗಣಿತ. ಇದ್ರ ಮೇಲೆ 4 ಕ್ವಶನ್ಸ್ ಬಂದಿವೆ, ದಯವಿಟ್ಟು ನೋಡ್ಕೊಳ್ಳಿ. ಕೋನು, ಸಿಲಿಂಡರು, ಸ್ಪಿಯರು, ಇದರ ವಾಲ್ಯೂಮು, ಸರ್ಫೇಸ್ ಏರಿಯಾ ಅಂತ ಏನು ಬರ್ತಾವೋ. ಅದಾದಮೇಲೆ ಈ ಮೆನ್ಚುರೇಷನಲ್ಲಿ ಬರುವಂಥ ಎಲ್ಲ ಟಾಪಿಕ್ಗಳನ್ನು ಕೂಡ ಓದ್ಕೊಳ್ಳಿ. ಡೈರೆಕ್ಟಾಗಿ ಇದೊಂದೇ ಚಾಪ್ಟ್ರಿಂದ 4 ಕ್ವಶನ್ಸು ಎಕ್ಸಾಮಲ್ಲಿ ಬಂದಿವೆ. ಮುಂದಿನ ದಿನಗಳಲ್ಲೂ ಕೂಡ ಎಕ್ಸಾಮಲ್ಲಿ ಬರುತ್ತೆ. ಕ್ವಶನ್ಸ್ ನಂಬರ್ ಕಮ್ಮಿ ಆಗ್ಬೋದು, 4 ಇರೋದು 3 ಆಗ್ಬೋದು ಹೊರತು ಯಾವುದೇ ಕಾರಣಕ್ಕೂ ಮೆನ್ಚುರೇಷನ್ ಟಾಪಿಕನ್ನು ಅವರು ತೆಗೆಯೋದಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಚುರೇಷನ್ ಟಾಪಿಕ್ಕು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸಿಂದಲೇ ನಿಮಗೆ 8 ಮಾರ್ಕ್ಸ್ ಎಕ್ಸಾಮಲ್ಲಿ ಬಂದಿರುತ್ತೆ. ಇದಾದಮೇಲೆ ಟ್ರಿಗ್ನೋಮೆಂಟ್ರಿಯಿಂದ ಕ್ವಶನ್ ಬಂದಿದೆ, ನಂಬರ್ ಸಿಸ್ಟಮಿಂದ ಬಂದಿದೆ, ಮೀನ್ ಮೋಡ್ ಮೀಡಿಯನ್ ಅಂತ ಹೇಳ್ತೀವಿ ಅದರಿಂದ, ಸಿಂಪ್ಲಿಫಿಕೇಷನಿಂದ, LCM HCF ಇಂದ, ಪರ್ಸೆಂಟೇಜಿಂದ, ಡಿಸ್ಕೌಂಟಿಂದ, ಆ್ಯಾವರೇಜಿಂದ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಇವೆಲ್ಲದರಿಂದನೂ 1 ರಿಂದ 3 ಕ್ವಶನ್ಸ್. ಈಗ ಹೇಳಿದ ಟಾಪಿಕ್ಸ್ ಎಲ್ಲ ಟಾಪಿಕ್ಸ್ ಮೇಲೂ ಕ್ವಶನ್ಸ್ ಬಂದಿವೆ. ಕೆಲವೊಂದರಲ್ಲಿ 1 ಬಂದಿದೆ, ಕೆಲವೊಂದರಲ್ಲಿ 2 ಕ್ವಶನ್ಸ್ ಬಂದಿದೆ. ಸೊ ಆಲ್ಮೋಸ್ಟ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥ ಟಾಪಿಕ್ಸ್ ಎಲ್ಲನೂ ಅವರು ಕವರ್ ಮಾಡ್ಕೊಂಡು ಬಂದಿದ್ದಾರೆ. 1 ಕ್ವಶನ್ಸನ್ನು ನೀಡ್ತಾ ಬಂದಿರ್ತಾರೆ. ಹಾಗಾಗಿ ದಯವಿಟ್ಟು ನೀವು ಈ ಟಾಪಿಕ್ಸ್ಗಳನ್ನು ತಪ್ಪದೇ ಓದ್ಕೊಳ್ಳಿ. ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸ್ಪೀಡ್ ಆ್ಯಂಡ್ ಅವರೇಜು, ಹಾಗೆ ಮೆನ್ಚುರೇಷನ್ನು, ಈ ಟಾಪಿಕ್ಸ್ಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿವೆ. ಇನ್ನು ನಂಬರ್ನ ಸಿಂಪ್ಲಿಫಿಕೇಷನ್ ಮೇಲೂ 2 ಕ್ವಶನ್ಸ್ ಬಂದಿದೆ. ಉಳಿದಂಥ ಎಲ್ಲ ಟಾಪಿಕ್ಸ್ ಮೇಲೂ 1 ಕ್ವಶನ್ಸನ್ನು ಕಾಮನ್ ಆಗಿ ಕೇಳಿದ್ದಾರೆ. ಸೊ 25 ಪ್ರಶ್ನೆಗಳಿಗೆ ಮ್ಯಾಥಮೆಟಿಕ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ 20 ತನಕ ನಾವು ರೀಚ್ ಆಗಿದ್ದಾರೆ. ಅಕ್ಯುರೇಸಿಯನ್ನು ನಾವು ಹೇಳೋಕ್ಕಾಗೋದಿಲ್ಲ, ಬಟ್ ಪ್ರಿಪ್ರೇಷನ್ ಮಾಡ್ಕೊಂಡಿರೋ ಕ್ಯಾಂಡಿಡೇಟ್ನ ಮೇಲೆ ಡಿಪೆಂಡ್ ಆಗುತ್ತೆ. ಅದು 20 ತನಕ ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿರ್ತಾರೆ. ನೆಕ್ಸ್ಟು ರೀಸನಿಂಗ್ ಬಂದ್ಬಿಟ್ಟು 30 ಅಂಕಗಳಿಗಿರುತ್ತೆ. ಇದನ್ನು ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಈಸಿನೂ ಇಲ್ಲ,
ತುಂಬ ಡಿಫಿಕಲ್ಟ್ ಇಲ್ಲ, ಬಟ್ ಮಾಡ್ರೇಟ್ ಲೆವೆಲಿಂದ ಶುರುವಾಗುತ್ತೆ. ಅಂದರೆ ನಿಮಗೆ ಇದು ಟೈಮ್ ಕನ್ಸ್ಯೂಮಿಂಗ್ ಅನ್ನೋದಕ್ಕಿಂತ ಆನ್ಸರ್ಸ್ ಮಾಡ್ಬೋದು, ಶಿಫ್ಟ್ ವೈಸ್ ವೇರಿ ಆಗುತ್ತೆ. ಮ್ಯಾಥಮೆಟಿಕ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ರೀಸನಿಂಗು ಟೈಮ್ ಕಡಿಮೆ ತಗೊಳುತ್ತೆ, ನೀವು ಈಸಿಯಾಗಿ ಆನ್ಸರ್ಸನ್ನು ಕಂಡುಹಿಡಿಬೋದು, ಕ್ವಶನ್ಸನ್ನು ಅನಲೈಸ್ ಮಾಡ್ಬೋದು. ಹಾಗಾಗಿ ಇಂಪಾರ್ಟೆಂಟು ಇದನ್ನು ನೋಡ್ಕೊಂಡಿರಿ. ಇಲ್ಲಿ ನಿಮಗೆ ಡೈರೆಕ್ಷನ್ಸ್ ಮೇಲೆ ದಿಕ್ಕುಗಳು ಅಂತ ಹೇಳ್ತೀವಿ. ಡೈರೆಕ್ಷನ್ಸ್ ದಿಕ್ಕುಗಳ ಮೇಲೆ 3 ಕ್ವಶನ್ಗಳನ್ನ ಕೇಳಿರ್ತಾರೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಕೋಡಿಂಗು ಮತ್ತು ಡಿಕೋಡಿಂಗ್ ಅಂತ ಏನು ಹೇಳ್ತೀವಿ, ಇದ್ರ ಮೇಲೆ 3 ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಅರೇಂಜ್ಮೆಂಟು, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ 4 ಕ್ವಶನ್ಸು. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮೇಲೆ 2 ಕ್ವಶನ್ಸು. ಅನಾಲಜಿ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ 3 ಕ್ವಶನ್ಸು. ಕ್ಲಾಸಿಫಿಕೇಷನ್ ಮೇಲೆ 3 ಕ್ವಶನ್ಸು. ನಂಬರ್ ಸೀರೀಸ್ ಮೇಲೆ 3 ಕ್ವಶನ್ಸು. ಇವು ಹೈ ವ್ಯಾಲ್ಯೂ ಟಾಪಿಕ್ಸ್ಗಳು ರೀಸನಿಂಗಲ್ಲಿ. ಇಲ್ಲೇ ನೀವು ನೋಡಿಕೊಂಡ್ರೆ ಆರಾಮಾಗಿ ಗೊತ್ತಾಗ್ತಾ ಇದೆ. 6, 10, 12, 15, 18, 21 ಆಯಿತು. ಸೊ 21 ಮಾರ್ಕ್ಸ್ಗಳನ್ನು ನಿಮಗೆ ಕನಿಷ್ಠ 6ರಿಂದ 7 ಚಾಪ್ಟರ್ಗಳನ್ನ ಓದ್ಕೊಂಡ್ರೆ ಬರ್ತಾ ಇವೆ. ಸೊ ಇದು ಮುಂದಿನ ಶಿಫ್ಟ್ಗಳಲ್ಲೂ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಅಂಕ ಹೆಚ್ಚಾಗ್ಬೋದು, ಒಂದೊಂದು ಅಂಕ ಕಡಿಮೆ ಆಗ್ಬೋದು. ಬಟ್ ಎಲ್ಲಿ ನಿಮಗೆ 2ರಿಂದ 3 ಅಂಕ ಅಥವಾ 4 ಅಂಕಗಳನ್ನು ಕ್ವಶನ್ಸನ್ನು ಕೇಳಿದಾರೋ ಆ ಟಾಪಿಕ್ಗಳ ಮೇಲೆ RRBಯ, ಗ್ರೂಪ್ ಡಿಯ ಮುಂದಿನ ಬರುವ ಎಲ್ಲ ಶಿಫ್ಟ್ಗಳಲ್ಲೂ ಹೆಚ್ಚು ಕ್ವಶನ್ಸು ಬರ್ತಾ ಹೋಗ್ತವೆ. ಸಂಖ್ಯೆಗಳು ಹೆಚ್ಚು ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು, ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಈಗ 4 ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಕೇಳಿದ್ದಾರೆ ಅಂದರೆ 5, 6 ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ, ಯಾಕಂದರೆ ಬೇರೆ ಟಾಪಿಕ್ಸನ್ನು ಕೊಡಬೇಕು. ಬಟ್ 4ಅನ್ನು ಕಳೆದು ಯಾವುದಾದ್ರೂ ಒಂದು ಕ್ವಶನ್ನ ಸ್ಕಿಪ್ ಮಾಡಿ 3 ಕೇಳ್ಬೋದು ಎಕ್ಸಾಮಲ್ಲಿ. ಈ ಥರ ಒಂದು ಪಾಸಿಬಿಲಿಟಿ ಇದೆ. ಸೊ 30 ಪ್ರಶ್ನೆಗಳ ಈ ಸರಣಿಯಲ್ಲಿ 22ರಿಂದ 25 ತನಕ ಆರಾಮಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಈಗಿರೋ ಟ್ರೆಂಡ್ ಪ್ರಕಾರ 22ರಿಂದ 25 ತನಕ ರೀಸನಿಂಗಲ್ಲೇ ಆನ್ಸರ್ ಮಾಡ್ತಾ ಇದ್ದಾರೆ. 30 ಔಟ್ ಆಫ್ 30 ಕೂಡ ಯಾರ್ಯಾರು 100% ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೋ, ಯಾವುದೇ ತಕರ ಇಲ್ಲದೇ ಭಾಳ ದೀರ್ಘಕಾಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೋ ಅವರು 30 ಔಟ್ ಆಫ್ 30 ಮಾಡೋ ಚಾನ್ಸಸ್ ಕೂಡ ಇದರಲ್ಲಿ ಇರ್ತದೆ. ನೆಕ್ಸ್ಟ್ 3ನೇ ಟಾಪಿಕ್ಕು ಸೈನ್ಸು. 25 ಕ್ವಶನ್ಸು. ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮಾರ್ಕ್ಸಸ್ಸು. ಒಂದು ಫಿಸಿಕ್ಸು, ಇನ್ನೊಂದು ಕೆಮಿಸ್ಟ್ರಿ, ಇನ್ನೊಂದು ಬಯಾಲಜಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 3 ಟಾಪಿಕ್ಗಳಾಗಿ ಡಿವೈಡ್ ಆಯ್ತವೆ. ಇದರಲ್ಲಿ ಫಿಸಿಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 10+ ಅಂಕಗಳ ಫಿಸಿಕ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಇದರಲ್ಲಿ ಫಿಸಿಕ್ಸ್ ಅಂತ ಬಂದಾಗ ನೀವು ಟಾಪಿಕ್ ವೈಸ್ ನೋಡ್ಕೋಬೇಕಾಗತ್ತೆ. ಇಲ್ಲಿ ತುಂಬ ಟಾಪಿಕ್ಸ್ ಇರ್ತವೆ ಫಿಸಿಕ್ಸಲ್ಲಿ, ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನ್ಯೂಮರಿಕಲ್ಸ್ ಅಂತ ಹೇಳ್ತೀವಿ, ಅಂದರೆ ಲೆಕ್ಕಗಳ ಆಧಾರಿತವಾಗಿ ಫಿಸಿಕ್ಸಲ್ಲಿ ಕ್ವಶನ್ಸ್ ಬರ್ತವೆ. ಫೋರ್ಸ್ ಇರ್ಬೋದು, ಫೆರಡೆ ನಿಯಮಗಳು, ಓಮ್ಸ್ ನಿಯಮ, ಇಲ್ಲೆಲ್ಲ ಬಂದಾಗ ಕೆಲವೊಂದು ಫಾರ್ಮುಲಾ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ಬರ್ತವೆ, ಅದರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಫಸ್ಟ್ ಶಿಫ್ಟ್ನ ಅನುಗುಣವಾಗಿ ಹೇಳೋದಾದರೆ ಫಿಸಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ ಇವೆ, ಕಂಪ್ಯಾರಿಟಿವ್ ಕೆಮಿಸ್ಟ್ರಿ, ಅದಾದಮೇಲೆ ಬಯಾಲಜಿ. ಸೊ 7ರಿಂದ 8 ಪ್ರಶ್ನೆ, 7ರಿಂದ 8 ಪ್ರಶ್ನೆ ಅಂತ ನಾವು ಡಿವೈಡ್ ಮಾಡ್ಕೋಬೋದು. ಫಿಸಿಕ್ಸಲ್ಲಿ ಕಂಡುಬಂದಿರುವಂತೆ ತಿಳಿದಿರುವಂತಹ ವಿಷಯಗಳು ಅಂತ ನಿಮಗೆ ಜನರಲ್ ಆಗಿ ಹೇಳುವಂಥ ಟಾಪಿಕ್ಗಳಾದರೆ ಗ್ರಾವಿಟಿ, ಲೈಟ್, ಲೆನ್ಸಸ್, ಎಲೆಕ್ಟ್ರಿಸಿಟಿ, ಓಮ್ಸ್ ಲಾ, ಫ್ಯಾರಡೆ ನಿಯಮ, ಹಾಗೆ ಇನ್ನೊಂದಿಷ್ಟು ವಿಷಯಗಳಿವೆ. ನಾನು ಅದನ್ನು ನೋಟ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಟಾಪಿಕ್ ವೈಸ್ ಕ್ವಶನ್ಸ್ ಕೇಳ್ತೀನಿ, ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಎಕ್ಸಾಮಲ್ಲಿ ಬಂದಿರುವಂತಹ ವಿಷಯಗಳು, ಇವತ್ತಿನ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸು ಕೆಲವೊಂದಿಷ್ಟು ಫಿಸಿಕ್ಸಲ್ಲಿ ಹೇಳೋದಾದರೆ ಲೈಟ್ಸ್ ಮೇಲೆ ಬಂದಿದೆ. ಲೈಟ್ ಮೇಲೆ ಬಂದಿದೆ ಅಂದಾಗ ಅಲ್ಲಿ ಸ್ಪೆಸಿಫಿಕ್ಕಾಗಿ ಕ್ವಶನ್ ಅಂತ ಇಂಥ ಕ್ವಶನ್ ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ಲೈಟ್ ಅಂತ ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಗ್ರಾವಿಟಿ ಮೇಲೆ ಕೇಳಿರ್ತಾರೆ, ಗುರುತ್ವಾಕರ್ಷಣೆ ಮೇಲೆ ಯಾವ ಕ್ವಶನ್ ಬೇಕಾದ್ರೂ ಅವ್ರು ಕೇಳಿರ್ಬೋದು. ನೆಕ್ಸ್ಟು ಲೆನ್ಸ್, ಮಸೂರಗಳು ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಓಮ್ ಲಾ ಬಗ್ಗೆ ಕೇಳಿದ್ದಾರೆ. ಓಮ್ ಲಾ ಬಗ್ಗೆ ಕೇಳಿದ್ದಾರೆ ಅಂದರೆ ನೆಕ್ಸ್ಟು ನ್ಯೂಟನ್ಸ್ ಲಾ ಬಗ್ಗೆ ಕೇಳ್ಬೋದು, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಬಗ್ಗೆ ಕೇಳ್ಬೋದು. ಕೆಪ್ಲರ್ ರೂಲ್ಸ್ ಬಗ್ಗೆ ಕೇಳ್ಬೋದು. ಫ್ಯಾರಡೆಯ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಬಗ್ಗೆ ಕೇಳ್ಬೋದು. ಈ ಥರ ನೀವು ಓದ್ಕೋಬೇಕಾಗತ್ತೆ. ಇನ್ನು ಕೆಮಿಸ್ಟ್ರಿಯಲ್ಲಿ ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸ್ಥಾನಪಲ್ಲಟ, ಕಾರ್ಬನ್ ಬಂಧ, ರಿಯಾಕ್ಟಿವಿಟಿ, ಪಿರಿಯಾಡಿಕ್ ಟೇಬಲ್ಲು, ಈ ಥರ ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ ಬರ್ತವೆ. ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ ಇದ್ರ ಮೇಲೆ ಕೇಳ್ತಾರೆ ಅಂತ. ಸಿಲೆಬಸ್ ಎಲ್ಲೇನು ಕೊಟ್ಟಿದ್ದಾರೋ ಅಲ್ಲಿ ಅವರು ಪಿಕ್ ಆ್ಯಂಡ್ ಕ್ವಶನ್ಸನ್ನು ಕೊಡ್ತಾ ಹೋಗ್ತಾರೆ. 7ರಿಂದ 8 ಕ್ವಶನ್ಸ್ ಅಲ್ಲೂ ಕೂಡ ರೈಸ್ ಆಗ್ತಾ ಇದೆ. ಇನ್ನು ಬಯಾಲಜಿಗೆ ಬಂದರೆ ಬಯಾಲಜಿಯಲ್ಲಿ ರೀಪ್ರೊಡಕ್ಷನ್ನು, ಫೋಟೋಸಿಂಥಸಿಸ್ಸು, ಪ್ಲ್ಯಾಂಟ್ ಇಶ್ಯೂಸು, ಸೆಲ್ಸ್, DNA ಎಲ್ರಿಗೂ ಗೊತ್ತಿರುತ್ತೆ. RNA DNA ಬಗ್ಗೆ ತಿಳ್ಕೊಂಡಿರಬೇಕು. ಸೆಲ್ಸ್ ಅಂದರೆ ಜೀವಕೋಶಗಳು, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶಗಳ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಮಾನವನ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಮಾನವನ ರೀಪ್ರೊಡಕ್ಷನ್ನು ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಅದಾದಮೇಲೆ ಪ್ಲ್ಯಾಂಟ್ ಇಶ್ಯೂಸ್ ಏನಿರ್ತಾವೋ ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಅದಾದಮೇಲೆ ಇನ್ನೊಂದು ಟಾಪಿಕ್ಕು ಎನ್ಸೈಮ್ಸ್ ಅಂತ ಹೇಳ್ತೀವಿ, ಕಿಣ್ವಗಳು ಅಂತೀವಿ ಕನ್ನಡದಲ್ಲಿ. ಎನ್ಸೈಮ್ಸು, ಹಾರ್ಮೋನ್ಸ್ಗಳು, ಮಾನವನ ದೇಹದಲ್ಲಿ ಕಂಡುಬರುವಂಥ ಹಾರ್ಮೋನ್ಸ್ಗಳು.
ಅದಾದಮೇಲೆ ವಿಟಮಿನ್ಸ್ ಟಾಪಿಕ್ ಇಂಪಾರ್ಟೆಂಟು. ಯಾವ್ಯಾವ ವಿಟಮಿನ್ಗಳು ನಮಗೆ, ವಿಟಮಿನ್ಗಳು ಎಷ್ಟಿದೆ, ಅದರ ವಿಭಾಗಗಳು ಯಾವುದು, ಅದರ ರಾಸಾಯನಿಕ ಹೆಸರೇನು, ಜೊತೆಗೆ ಆ ವಿಟಮಿನ್ಗಳು ಎಲ್ಲೆಲ್ಲಿ ಸಿಗ್ತವೆ, ಆಹಾರದ ಆಕರಗಳು ಯಾವ್ಯಾವುದು, ಅದರ ಕೊರತೆ ಉಂಟಾದರೆ ಯಾವ ರೋಗ ಬರುತ್ತೆ, ಇದಿಷ್ಟು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸು. ಇದರ ರಿಲೇಟೆಡ್, ಇದರ ಆಸುಪಾಸಿನಲ್ಲೇ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿರ್ತಾರೆ. ಇದಾದಮೇಲೆ ಕೊನೆಯದಾಗಿ GK/CA ಅಂತ ಹೇಳ್ತಿದ್ದೀವಿ. ಇಲ್ಲಿ ಭಾಳಷ್ಟು ಶಿಫ್ಟ್ಗಳಲ್ಲಿ ಹೇಳ್ತಿರೋದೇನು ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು CA ಇಂದ ಇತ್ತು. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಇಲ್ಲಿ ಆ್ಯಕ್ಚುಲಿ ಇರೋದೇನಂದ್ರೆ 10-10 ಅಂತ ಡಿವಿಷನ್ನು. ಇದು ವೇರಿ ಆಗ್ಬೋದು, 10-10 ಅಂತ ಇರುತ್ತೆ. ಅಂದರೆ GK ಇಂದ 10 ಕೇಳಬೇಕು, CA ಇಂದ ಆಲ್ಮೋಸ್ಟ್ 10 ಅಂತ. ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಕರೆಂಟ್ ಅಫೇರ್ಸ್ದು ಅದರ ಸಂಖ್ಯೆನ ಕಮ್ಮಿ ಮಾಡಿ 7-8 ಕೇಳ್ತಾರೆ, GK 12 ಮಾಡ್ತಾರೆ. GK ಅಂತ ಹೇಳಿದಾಗ ಇಲ್ಲಿ ಹಿಸ್ಟ್ರಿ, ಪೊಲಿಟಿ, ಕಾನ್ಸ್ಟಿಟ್ಯೂಷನ್ನು, ಎನ್ವೈರನ್ಮೆಂಟ್ ಎಲ್ಲ ಬರುತ್ತೆ. ಯಾವುದ್ರ ಬೇಕಾದ್ರೂ ಅವರು ಕ್ವಶನನ್ನು ಕೇಳ್ಬೋದು. ಸಾಮಾನ್ಯವಾಗಿ ರೈಲ್ವೇಸಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಆಮೇಲೆ ಎಕನಾಮಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇವತ್ತಿನ ದಿನಗಳಲ್ಲಿ ಇವತ್ತಿನ ಶಿಫ್ಟ್ನ ಅನುಗುಣವಾಗಿ ಮೊದಲನೇ ಶಿಫ್ಟಲ್ಲಿ ಹೇಳೋದಾದರೆ ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದರು. ಅದರಲ್ಲೂ ಕಳೆದ 7-8 ತಿಂಗಳ ಕರೆಂಟ್ ಅಫೇರ್ಸ್ನ ಕ್ವಶನ್ಸ್ ಕೂಡ ಈ ಕಳೆದ 7-8 ತಿಂಗಳ ಕರೆಂಟ್ ಅಫೇರ್ಸ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ಸ್ ಇದೆ, ಪರ್ಚೇಸ್ ಮಾಡಿಕೊಂಡು ಓದ್ಕೋಬೋದು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಕರೆಂಟ್ ಅಫೇರ್ಸ್ ಟಾಪಿಕ್ನ ಯಾರ್ಯಾರು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ ಅವರು ಫಸ್ಟ್ ಮತ್ತು ಸೆಕೆಂಡ್ ಶಿಫ್ಟ್ಗಳಲ್ಲಿ ಬಹಳ ಸುಲಭವಾಗಿ ಅಂಕಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಟ್ರಿಕ್ಸ್ ಕೂಡ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡಬೇಕಾದ್ರೆ ನೀವು ಅರ್ಥ ಮೇಯ್ನಾಗಿ ದೇಶಗಳು, ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾವಲ್ಲ ಅದನ್ನು ಓದ್ಕೋಬೇಕು. ಅದಾದಮೇಲೆ ಅವಾರ್ಡ್ಸ್ ಇರ್ತಾವಲ್ಲ ಅದನ್ನು ಓದ್ಕೋಬೇಕು. ರೀಸೆಂಟಾಗಿ ಯಾವುದೇ ರಾಷ್ಟ್ರದ PM ಅಥವಾ ಪ್ರೆಸಿಡೆಂಟ್ ಆಯ್ಕೆ ಆಗಿರ್ತಾರಲ್ಲ ಅದನ್ನು ಓದ್ಕೋಬೇಕು. ಸ್ಪೋರ್ಟ್ಸು ಬಂದರೆ ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು ಮುಂತಾದ ಯಾವ ಸ್ಪೋರ್ಟ್ಸ್ ಇರ್ಬೋದು. ಮತ್ತು ಭಾರತ ಯಾವುದೇ ತಂಡ ಹೊರದೇಶದಲ್ಲೋ ಪಾರ್ಟಿಸಿಪೇಟ್ ಮಾಡಿದರೆ, ರೀಸೆಂಟಾಗಿ ಯಾವುದಾದ್ರೂ ದೊಡ್ಡ ಇವೆಂಟ್ ನಡೆದಿದ್ರೆ ಅಲ್ಲಿ ಭಾರತ ತಂಡ ಸಾಧನೆ ಮಾಡಿದರೆ ಅದು, ಚೆಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ರೀಸೆಂಟಾಗಿ ನಮ್ಗೆ ಯಾವುದೇ ಪದಕ ಬಂದಿದ್ದರೆ, ಉದಾಹರಣೆಗೆ ಕ್ರಿಕೆಟ್ನಲ್ಲಿ ಭಾರತ ಏಷ್ಯಾ ಕಪ್ ಗೆದ್ದಿದೆ, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಅದೇ ರೀತಿ ICC ಟೂರ್ನಮೆಂಟಿಗೆ ಬಂದರೆ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ಭಾರತ ಸೋತಿದೆ, ಭಾಗವಹಿಸಿಲ್ಲ ಅಲ್ಲಿ, ಆ ಫೈನಲನ್ನು ಯಾರು ಗೆದ್ದರು, ಈ ಥರ ಹಲವಾರು ಕ್ವಶನ್ಸು ಬರ್ತಾ ಹೋಗ್ತವೆ. ಆ ಟಾಪಿಕ್ಸ್ಗಳನ್ನ ಕವರ್ ಮಾಡಬೇಕು. ಇಂತಹ ಟಾಪಿಕ್ಸ್ಗಳ ಮೇಲೆ ಕರೆಂಟ್ ಅಫೇರ್ಸ್ ರೈಸ್ ಆಗ್ತವೆ. ಇದನ್ನು ಬಿಟ್ಟರೆ ನೆಕ್ಸ್ಟು ಟೆಕ್ನಾಲಜಿ ಬಗ್ಗೆ ಕೇಳ್ತಾರೆ. ಟೆಕ್ನಾಲಜಿ ಅಂತ ಬಂದಾಗ ಮೇಯ್ನಾಗಿ ನಮ್ಮ ಇಸ್ರೋ ಇರ್ಬೋದು, IIT ಅವ್ರದ್ದು ಇರ್ಬೋದು, ರೀಸೆಂಟಾಗಿ ಆಗಿರುವಂತಹ ಅನ್ವೇಷಣೆಗಳಿರ್ಬೋದು, ಅದರ ಟೈಅಪ್ಸ್ ಇರ್ಬೋದು, ಬೇರೆ ದೇಶಗಳ ಜೊತೆ ಭಾರತದ ಟೈಅಪ್ಸ್ ಇರ್ಬೋದು, ಇದ್ರ ಮೇಲೆ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಈ ಥರ ಕರೆಂಟ್ ಅಫೇರ್ಸನ್ನು ನೀವು ಓದ್ಕೋಬೇಕು. ಕಾಮನ್ ಆಗಿರೋ ಕರೆಂಟ್ ಅಫೇರ್ಸನ್ನು ಓದಿದ್ರೆ ಖಂಡಿತವಾಗ್ಲೂ ಎಕ್ಸಾಮ್ಗೆ ಯೂಸ್ ಆಗಲ್ಲ. ಸೊ ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ, ಯಾವ ಸಮ್ಮೇಳನಗಳು ನಡೀತಾ ಇದ್ದಾವೆ. ಉದಾಹರಣೆಗೆ ಕಾಪ್ ಸಮ್ಮೇಳನ ಅಂತ ಹೇಳ್ತೀವಿ, ಏಷ್ಯನ್ ಸಮ್ಮೇಳನ ಅಂತ ಹೇಳ್ತೀವಿ. ಈ ಥರ ಸಮ್ಮೇಳನಗಳನ್ನು ನೋಡ್ಕೋಬೇಕು. ಇದನ್ನು ಬಿಟ್ಟು ನೆಕ್ಸ್ಟು UN ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಗಳ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಅದರ ಅಧ್ಯಕ್ಷರುಗಳು, ಅದರ ಕೇಂದ್ರ ಕಚೇರಿ, ಇದರ ಮೇಲೆ ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾರೆ. ಲಿಂಕ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ ಕರೆಂಟ್ ಅಫೇರ್ಸಲ್ಲಿ. ಸೊ ಇಷ್ಟು ಟಾಪಿಕ್ಸ್ಗಳ ಮೇಲೆ ರೀಸೆಂಟಾಗಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಅಟೆಂಪ್ಟ್ ಬಂದ್ಬಿಟ್ಟು 70ಇಂದ 80 ತನಕ ಹೋಗ್ತಿದೆ, 85 ತನಕ ಹೋಗ್ತಿದೆ 100ಗೆ ಅಂತ ಹೇಳ್ತಿದ್ದಾರೆ. ಕಟ್ ಆಫ್ ಕೂಡ ಹೈ ಆಗೋ ಚಾನ್ಸ್ ಇದೆ. ಇದು ಇನ್ನೂ ಟೂ ಅರ್ಲಿ ಆಗುತ್ತೆ ಕಟ್ ಆಫನ್ನು ಹೇಳೋದು. ಬಟ್ ಮೊದಲನೇ ಶಿಫ್ಟಿಗೆ ಅನುಗುಣವಾಗಿ ಹೇಳೋದಾದರೆ ಅಟೆಂಪ್ಟ್ ಲೆವೆಲ್ಲು ಎಲ್ಲ ಕ್ಯಾಟಗರಿಯವ್ರದ್ದು ಜನರಲ್ ಆಗಿ ಹೇಳೋದಾದರೆ 70ರಿಂದ 85 ತನಕ ಒಳ್ಳೆ ಅಟೆಂಪ್ಟನ್ನು ಮಾಡಿರ್ತಾರೆ. 85 ಮೇಲೆ ಯಾರು ಅಟೆಂಪ್ಟ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ದೀರ್ಘಕಾಲದಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋದಿಲ್ಲ. ಅಕ್ಯುರಸಿ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಾಮಲ್ಲಿ. ಹಾಗಾಗಿ ಅವರು 85 ಮೇಲೂ ಕೂಡ ಮಾಡಿರೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಕ್ವಶನ್ಸನ್ನು ಶಿಫ್ಟ್ ವೈಸ್ ನಿಮಗೆ ಡೀಟೇಲ್ಸನ್ನು ನಮ್ಮ ವೆಬ್ಸೈಟ್ ಆದಂಥ kpscjunction.in ಅಲ್ಲಿ ಮೆನ್ಷನ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೂಡ ಇದೆ. ಕಾಂಟ್ಯಾಕ್ಟ್ ಮಾಡಿ ಕರೆಂಟ್ ಅಫೇರ್ಸ್ ನೋಟ್ಸನ್ನು ನೀವು ಪಡ್ಕೋಬೋದಾಗಿರುತ್ತೆ ಮತ್ತು ವೆಬ್ಸೈಟ್ಗೆ ಭೇಟಿಯನ್ನು ಕೊಡ್ಬೋದಾಗಿರುತ್ತೆ.